2025ರವರೆಗೆ ಸುಮಾರು 10 ವರ್ಷಗಳ ಕಾಲ ಸಿಂಧನೂರಿನ ಸರ್ಕಾರಿ ಸಾರ್ವಜನಿಕ ಆಸ್ಪತ್ರೆಯಲ್ಲಿ ಡಾಕ್ಟರ್ ಮುಖ್ಯ ವೈದ್ಯಾಧಿಕಾರಿ ನಾಗರಾಜ್ ಕಾಟೂರ್ ಸರ್ ಅವರು ಸುಮಾರು 10 ವರ್ಷಗಳ ಕಾಲದಲ್ಲಿ ಡೆಲಿವರಿಯನ್ನು 24,456 ಡೆಲಿವರಿಯನ್ನು ನಮ್ಮ ಸಿಂಧನೂರು ತಾಲೂಕು ಸಾರ್ವಜನಿಕ ಆಸ್ಪತ್ರೆಯಲ್ಲಿ ಮಾಡಿರುತ್ತಾರೆ. ಹಾಗೆ ರಿಸ್ಕ್ ಇರ್ತಕ್ಕಂಥ ಪೇಷಂಟಿನ ಡೆಲಿವರಿಯನ್ನು ಆಪರೇಷನ್ ಮೂಲಕ 11,193 ಆಪರೇಷನ್ ಮಾಡಿ ತೆಗೆದಿರ್ತಾರೆ. ಕೆಲವೊಂದು ಇಷ್ಟು ಗರ್ಭಕಂಠಕ್ಕಿರ್ತಕ್ಕಂಥ ಗರ್ಭಕೋಶದಲ್ಲಿ ಅದನ್ನು ಆಪರೇಷನ್ನು 463 ಆಪರೇಷನ್ಗಳು ಅದನ್ನು ಮಾಡಿರ್ತಾರೆ. ಸುಮಾರು ಅವರು 10 ವರ್ಷಗಳ ಕಾಲದಲ್ಲಿ ಸಿಂಧನೂರು ತಾಲೂಕಿಗೆ ಒಳ್ಳೆ ಬಡ ಕುಟುಂಬಗಳಿಗೆ, ಹಳ್ಳಿಯಲ್ಲಿರ್ತಕ್ಕಂಥ ಬಡ ಕುಟುಂಬಗಳಿಗೆ ಒಳ್ಳೆಯ ಸೇವೆಯನ್ನು ಸಲ್ಲಿಸಿರುತ್ತಾರೆ. ಮತ್ತು ಸಿಂಧನೂರು ತಾಲೂಕಿನಲ್ಲಿ ಅವರ ಪತ್ನಿಯಾಗಿರ್ತಕ್ಕಂಥ ಮೇಡಮ್ನವರು ಕೂಡ ಸಿಂಧನೂರಿನ ಸಾರ್ವಜನಿಕ ಆಸ್ಪತ್ರೆಯಲ್ಲಿ ಅವರು ತಮ್ಮ ಸೇವೆಯನ್ನು ಸಲ್ಲಿಸುತ್ತಿರುತ್ತಿದ್ದಾರೆ. ಮತ್ತು ಅವರು ಸುದೀರ್ಘ ನಮ್ಮ ಸರ್ವಿಸನ್ನು ನೋಡ್ಕೊಳ್ತಾ ಬಂದರೆ ಸಿಂಧನೂರಿನ ಮೈಬು ಕಾಲೋನಿಯಲ್ಲಿ ನಡೆದಿರ್ತಕ್ಕಂಥ ಒಂದು ಘಟನೆಯಲ್ಲಿ 3 ಜನ ಮಕ್ಕಳಿಗೆ ಜನನವನ್ನು ಮಾಡಿಸಿ ಅವರಿಗೆ ಬ್ಲಡ್ ಕಡಿಮೆ ಇರ್ತಕ್ಕಂಥ ಸಂದರ್ಭದಲ್ಲಿ ಲಘು ಮಗು ಅಂತ ವಾಹನದಲ್ಲಿ ವ್ಯವಸ್ಥೆಯನ್ನು ಮಾಡಿ ರಿಮ್ಸ್ ಬಳ್ಳಾರಿ ಆಸ್ಪತ್ರೆಯನ್ನು ಅವರು ಕಳಿಸಿಕೊಟ್ಟಿರ್ತಾರೆ. ತಮ್ಮಲ್ಲಿ ಸಾಧ್ಯ ಆದಷ್ಟು ಅವರು ಮಾನವೀಯತೆಯನ್ನು ಮೆರೆದು ತಮ್ಮ ಕೆಲಸವನ್ನು ಮಾಡಿರುತ್ತಾರೆ. ಅದಕ್ಕೋಸ್ಕರ ಬೇರೆ ವೈದ್ಯಾಧಿಕಾರಿ ಬಂದು ನಮ್ಮ ಸಿಂಧನೂರಲ್ಲಿ ಕರ್ತವ್ಯ ಮಾಡೋದರಿಂದ ಸಿಂಧನೂರಿನ ಜನರ ಜೊತೆಯಲ್ಲಿ ಮತ್ತು ಆಸ್ಪತ್ರೆಗೆ ಹೊಂದಾಣಿಕೆ ಆಗುವುದಕ್ಕೆ ಸುಮಾರು ತಿಂಗಳುಗಳು ತೆಗೆದುಕೊಳ್ಳುತ್ತವೆ. ಅದರಿಂದ ಆಸ್ಪತ್ರೆಯಲ್ಲಿ ಡೆಲಿವರಿಗೆ ಬಂದಿರತಕ್ಕಂಥ ಹಳ್ಳಿಗೆ ಜನರಾಗಲಿ ಮತ್ತು ಸಿಟಿಯಲ್ಲಿರ್ತಕ್ಕಂಥ ಜನರಾಗಲಿ ಅವರಿಗೆ ತೊಂದರೆ ಆಗುತ್ತದೆ. ಅದ ಕಾರಣಕ್ಕೋಸ್ಕರ ನಮ್ಮ ಜೈ ಭೀಮ್ ಗರ್ಜನೆ ಸಂಘಟನೆ ತಾಲೂಕು ಸಮಿತಿಯಿಂದ ಡಾಕ್ಟರ್ ನಾಗರಾಜ್ ಕಾಟೂರ್ ಅವರನ್ನು ಏನು ವರ್ಗಾವಣೆ ಆದೇಶವನ್ನು ಹೊರಡಿಸುತ್ತೀರಿ ಅದನ್ನು ಹಿಂಪಡೆದು ನಮ್ಮ ಸಿಂಧನೂರು ತಾಲೂಕಿಗೆ ಮತ್ತೆ ಅವರನ್ನು ಆದೇಶ ಮಾಡಬೇಕಂತೇಳಿ ತಮ್ಮಲ್ಲಿ ಈ ಕ್ಷೇತ್ರದ ಶಾಸಕರಾಗಿರ್ತಕ್ಕಂಥ ಹಂಪನಗೌಡರು ಬಾದರ್ಲಿ ಅವರಿಗೆ ಮತ್ತು ಇಲಾಖೆಗೆ ಸಂಬಂಧಪಟ್ಟಿರ್ತಕ್ಕಂಥ ಸನ್ಮಾನ್ಯ ಶ್ರೀ ದಿನೇಶ್ ಗುಂಡೂರಾವ್ ಸರ್ ಅವರಲ್ಲಿ ಕೂಡ ನಾವು ನಮ್ಮ ಜೈ ಭೀಮ್ ಗರ್ಜನೆಯ ಸಂಘಟನೆ ವತಿಯಿಂದ ಮನವಿಯನ್ನು ಮಾಡಿಕೊಡುತ್ತೇವೆ. ಜೈ ಭೀಮ್, ಜೈ ಭಾರತ್.